ಲಕ್ಷ್ಮಣ ಹೇಳಿದಂತೆ ಇದು ರಾಕ್ಷಸ ಮಾಯೆ ಎಂದು ಖಚಿತವಾಯಿತು. ಛೇ, ಎಂತಹ ಮೋಸ! ಆದರೆ ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಸೀತೆಯನ್ನು ಸೆಳೆಯುವ ಕಾರಣವೇನು? ಸದ್ಯ ದುಷ್ಟ ರಾಕ್ಷಸನ ಸಂಹಾರವಾಯಿತಲ್ಲ. ಆದರೆ ಈ ದುಷ್ಟ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ನನ್ನ ಧ್ವನಿಯಲ್ಲಿ ಕೂಗಿಬಿಟ್ಟನಲ್ಲ. ಈ ಆರ್ತ ಧ್ವನಿಯನ್ನು ಕೇಳಿ ಸೀತೆಯ ಮನಸ್ಥಿತಿ ಏನಾಗಿರಬಹುದು? ಲಕ್ಷ್ಮಣ ಎಷ್ಟು ಚಿಂತಿಸುತ್ತಿರಬಹುದು? ಛೇ, ಸಾಯುವಾಗಲೂ ಈ ದುಷ್ಟ ಅಪಕಾರವನ್ನೇ ಮಾಡಿಬಿಟ್ಟನಲ್ಲ. ಹೌದು, ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಸೀತಾ ಲಕ್ಷ್ಮಣರ ಆತಂಕವನ್ನು ದೂರ ಮಾಡಬೇಕು. ಲಕ್ಷ್ಮಣ, ನಾನು ಎಷ್ಟು ಹೇಳಿದರೂ ನೀನು ಏಕೆ ಕೇಳುತ್ತಿಲ್ಲ? ಇನ್ನು ಏಕೆ ಇಲ್ಲೇ ನಿಂತಿರುವೆ? ನಿನಗೆ ನನ್ನ ಭಯ ಅರ್ಥವಾಗುತ್ತಿಲ್ಲವೇ? ನಿನ್ನ ಸೋದರನ ಸಹಾಯಕ್ಕೆ ಹೋಗು ಲಕ್ಷ್ಮಣ. ಅತ್ತಿಗೆ, ಹೇಗೆ ವೃಥಾ ಕಳವಳ ಪಡುತ್ತಿರುವಿರಿ? ರಾಮಚಂದ್ರನು ಖಂಡಿತವಾಗಿಯೂ ಹಿಂದಿರುಗಿ ಬರುತ್ತಾನೆ. ತಾನು ಬರುವವರೆಗೂ ನಾನು ನಿಮ್ಮನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರಬೇಕೆಂದು ಅವನು ಮಾಡಿದ ಆಜ್ಞೆಯನ್ನು ನಾನು ಹೇಗೆ ಮೀರಲಿ? ಲಕ್ಷ್ಮಣ, ನಿನ್ನ ಸೋದರನ ಮಾತಿನ ನೆಪ ಹೇಳಿ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದೆ ತಪ್ಪು ಮಾಡುತ್ತಿರುವೆ. ಆಪತ್ತಿಗೆ ಸಿಲುಕಿ ಕೂಗಿಕೊಳ್ಳುತ್ತಿರುವ ಸೋದರನ ರಕ್ಷಣೆಗೆ ಹೋಗದ ನೀನು ಸೋದರನೋ ಅಥವಾ ಗುಪ್ತ ಶತ್ರುವೋ? ಅತ್ತಿಗೆ, ದಯಮಾಡಿ ಸಲ್ಲದ ಯೋಚನೆ ಮಾಡಬೇಡಿ. ರಾಮಚಂದ್ರನಿಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ನನ್ನ ಮಾತನ್ನು ನಂಬಿ. ನಮ್ಮ ಹೆಸರನ್ನು ಹಿಡಿದು ಕೂಗಿದ್ದು ಖಂಡಿತವಾಗಿಯೂ ರಾಮಚಂದ್ರನಲ್ಲ. ಅದೆಲ್ಲ ರಾಕ್ಷಸ ಮಾಯೆ. ದೇವ ದಾನವರಾಗಲಿ, ಯಕ್ಷ ಗಂಧರ್ವರಾಗಲಿ ರಾಮನನ್ನು ಎದುರಿಸಿ ನಿಲ್ಲುವ ಧೀರರು ಯಾರೂ ಇಲ್ಲ. ರಾಮನ ಸಾಮರ್ಥ್ಯವನ್ನು ಮರೆತು ಅನುಚಿತವಾಗಿ ಆಲೋಚಿಸುವುದು ಸರಿಯಲ್ಲ. ಹಾಗಾದರೆ ನೀನು ರಾಮಚಂದ್ರನ ರಕ್ಷಣೆಗೆ ಹೋಗುವುದಿಲ್ಲವೇ? ಸರ್ವರನ್ನು ರಕ್ಷಿಸಬಲ್ಲ ನನ್ನ ಸಹೋದರನಿಗೆ ನನ್ನ ರಕ್ಷಣೆಯ ಅಗತ್ಯವಿಲ್ಲ. ನಿಮ್ಮ ಮಾತನ್ನು ಕೇಳಿ ನನ್ನ ಸಹೋದರನ ಆಜ್ಞೆಯನ್ನು ಮೀರಿ ನಿಮ್ಮೊಬ್ಬರನ್ನೇ ನಾನು ಇಲ್ಲಿ ಬಿಟ್ಟು ಹೋಗಲಾರೆ. ನಿಮ್ಮ ಸಂತಾಪವನ್ನು ಬಿಡಿ. ಆ ರಾಕ್ಷಸನನ್ನು ನನ್ನ ಸಹೋದರ ಕೊಂದು ಬೇಗನೆ ಬರುವುದರಲ್ಲಿ ಸಂಶಯವಿಲ್ಲ. ಲಕ್ಷ್ಮಣ ಎಂತ ಹಠವಾದಿ! ಸೀತೆ ಎಷ್ಟು ಹೇಳುತ್ತಿದ್ದರೂ ಇಲ್ಲಿಂದ ಕದಲುತ್ತಿಲ್ಲವಲ್ಲ. ಇಲ್ಲಿಂದ ಹೋಗುವುದಿಲ್ಲ. ನಾನು ಸೀತೆಯನ್ನು ಅಪಹರಿಸುವಂತಿಲ್ಲ. ಅಷ್ಟರಲ್ಲಿ ರಾಮನು ಹಿಂದಿರುಗಿ ಬಿಟ್ಟರೆ ಮಡಿದನು ಮಾರೀಚನು ಮಾಡುದ ಕಡೆ ಸಂಚರು ಹಾ ಸೀತೆ ಹಾ ಲಕ್ಷ್ಮಣ ಎನ್ನುತ್ತ ರಾಮಧನೆಯಲಿ ಕೂಗುತ್ತ ಮಾಡಿದನು ಮಾರೀಚನು. ರಾಮಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾದ್ರಿ ಸೀತೆ. ಶ್ರೀರಾಮ ಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾದ್ರಿ ಸೀತೆ. ಸೀತೆ ಮನಸ್ಸಿನ ಚಿಂತೆಯ
ರಾಮ ಮರಳಿದ ಪರ್ಣಕೋಟಿಗೆ ಶ್ರೀರಾಮ ಮರಳಿದ ಪರ್ಣಕೋಟಿಗೆ. ಅತ್ತಿಗೆ, ಲಕ್ಷ್ಮಣ, ನಿನ್ನ ಉದ್ದೇಶವಾದರೂ ಏನು? ನನ್ನ ಸಹೋದರನ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮ. ಯಾರನ್ನು ತಂದೆಯಂತೆ ದೇವನಂತೆ ನೀನು ಪೂಜ್ಯ ಭಾವನೆಯಿಂದ ಕಾಣುವೆಯೋ, ಯಾರ ಸೇವೆ ಮಾಡಲೆಂದು ನೀನು ಅರಣ್ಯಕ್ಕೆ ಬಂದೆಯೋ, ಅದೇ ರಾಮಚಂದ್ರ ಆಪತ್ತಿಗೆ ಸಿಲುಕಿರುವಾಗ ನೀನು ಇಲ್ಲಿರುವುದರಿಂದ ಏನು ಪ್ರಯೋಜನ? ನಿಮ್ಮನ್ನು ರಕ್ಷಿಸುವುದೇ ಪ್ರಯೋಜನ ಅತ್ತಿಗೆ. ಇಲ್ಲ ಲಕ್ಷ್ಮಣ, ನೀನು ನನ್ನ ರಕ್ಷಣೆಗಾಗಿ ಇಲ್ಲಿಲ್ಲ. ನನ್ನ ರಕ್ಷಣೆಯ ನೆಪದಲ್ಲಿ ನಿನ್ನ ಸೋದರನಿಗೆ ಕೇಡಾಗಲಿ ಎಂದು ನೀನು ಕಾಯುತ್ತಿರುವಂತಿದೆ. ನನ್ನ ಸ್ವಾಮಿಯ ವಿನಾಶವೇ ನಿನ್ನ ಉದ್ದೇಶವಾಗಿರುವಂತಿದೆ. ಅತ್ತಿಗೆ, ಇಂತಹ ಮಾತುಗಳನ್ನಾಡುತ್ತಿರುವಿರಿ. ನಾನು ಸರಿಯಾದ ಮಾತನ್ನೇ ಆಡುತ್ತಿರುವೆ. ನಿನ್ನಲ್ಲಿ ದುರುದ್ದೇಶವಿಲ್ಲದಿದ್ದರೆ ನಿನ್ನ ಸೋದರನ ಆರ್ತಧ್ವನಿಯನ್ನು ಕೇಳಿದ ಮೇಲೂ ನೀನು ಇಲ್ಲಿರುತ್ತಿರಲಿಲ್ಲ. ನೀನು ನನ್ನ ಮೇಲಿನ ಮೋಹದಿಂದಲೇ ನಮ್ಮ ಜೊತೆಯಲ್ಲಿ ಬಂದಿರುವಂತಿದೆ. ಶಿವ ಸಾಕು ಅತ್ತಿಗೆ, ಸಾಕು. ಕಾದ ಸೀಸದಂತಹ ಕಠಿಣವಾದ ಮಾತುಗಳನ್ನು ಆಡಬೇಡಿ. ನಾನು ನಿಮ್ಮನ್ನು ಹೆತ್ತ ತಾಯಿಯಂತೆ ಕಾಣುತ್ತಿದ್ದೇನೆ. ಮೃತ್ಯುವಿಗಿಂತಲೂ ಕ್ರೂರವಾದ ಇಂತಹ ಕಠಿಣವಾದ ಮಾತುಗಳನ್ನಾಡಲು ನಿಮಗೆ ಹೇಗಾದರೂ ಮನಸ್ಸು ಬಂತು ಮಾತೆ? ಸಹೋದರನ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮವೆಂದು ನಿಮಗೆ ತಿಳಿಯದೆ, ಇದು ರಾಕ್ಷಸರ ಮಾಯೆ ಎಂದು ಎಷ್ಟು ಸಾರಿ ಹೇಳಿದರೂ ನೀವು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ದೂಷಣರನ್ನು ಕೊಂದು ನಾವು ರಾಕ್ಷಸರ ವೈರತ್ವವನ್ನು ಕಟ್ಟಿಕೊಂಡಿದ್ದೇವೆ. ಮಾಯಾವಿಗಳಾದವರು ಯಾವ ಕ್ಷಣದಲ್ಲಿ ಏನು ಕೇಡು ಮಾಡುವರೋ ಹೇಳಲಾಗುವುದಿಲ್ಲ. ಅಸಹಾಯ ಶೂರನಾದ ರಾಮಚಂದ್ರನ ಕ್ಷೇಮದ ಬಗ್ಗೆ ನೀವೇಗೆ ಆತಂಕ ಪಡುತ್ತೀರಿ? ನಿಮ್ಮೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗುವುದು ಆಪತ್ತಿಗೆ ಆಹ್ವಾನ ನೀಡಿದಂತೆ. ನಿಮ್ಮಿಬ್ಬರ ಸೇವೆಯಲ್ಲದೆ ನನ್ನಲ್ಲಿ ಕಿಂಚಿತ್ತೂ ದುರುದ್ದೇಶವಿಲ್ಲ ಮಾತೆ. ಮತ್ತೆ ಮತ್ತೆ ನೆಪಗಳನ್ನು ಹೇಳಿ ಕಾಲಹರಣ ಮಾಡುತ್ತಾ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದಿರುವ ನೀನು ದುಷ್ಟ. ನನ್ನನ್ನು ಪಡೆದುಕೊಳ್ಳುವ ದುರಾಲೋಚನೆ ಇಲ್ಲದಿದ್ದರೆ ನನ್ನ ಮಾತನ್ನು ನೀನು ಕಡೆಗಣಿಸುತ್ತಿರಲಿಲ್ಲ. ಈ ಕೆಟ್ಟ ಆಸೆಯಿಂದಲೇ ವೇಷಧಾರಿಯಾಗಿ ನೀನು ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬಂದಿರುವೆ. ಅಥವಾ ಆ ಭರತನೇ ನಮಗೆ ಕೇಡು ಮಾಡಲೆಂದು ನಿನ್ನನ್ನು ಇಲ್ಲಿಗೆ ಕಳಿಸಿರಬಹುದು. ಆದರೆ ಎಂದಿಗೂ ಈ ನಿನ್ನ ಕೆಟ್ಟ ಆಸೆ ಈಡೇರುವುದಿಲ್ಲ. ಅಯ್ಯೋ, ಎಂಥ ಕೆಟ್ಟ ಆಪಾದನೆ! ಮಹಾಮಹಿಮನಾದ ಶ್ರೀರಾಮನ ಮಡದಿಯಾದರೂ ತೀರ ಸಾಮಾನ್ಯ ಹೆಂಗಸಿನಂತೆ ವರ್ತಿಸುತ್ತಿರುವುದನ್ನು ಕಂಡು ಏನು ಮಾಡಬೇಕೆಂದೇ ತೋಚುತ್ತಿಲ್ಲವಲ್ಲ. ಅತ್ತಿಗೆ, ಯಾವ ಕೇಡಿಗಾಗಿ ನೀವು ಇಂಥ ಮಾತಾಡುತ್ತಿರುವಿರಿ? ಭಕ್ತನಂತೆ, ಪುತ್ರನಂತೆ, ದಾಸನಂತೆ ಸದಾ ನಿಮ್ಮ ಹಿತ ಕೋರುವ ನನ್ನ ಮೇಲೆ ಇಂತಹ ಕೀಳು ನುಡಿ ನುಡಿಯಬೇಡಿ. ಸಂಶಯವನ್ನು ಬಿಟ್ಟು ನಿಶ್ಚಿಂತರಾಗಿ ಮಾತೆ. ಇನ್ನೆಲ್ಲಿ ನಿಶ್ಚಿಂತೆ? ನನ್ನ ರಾಮನನ್ನು ಕಾಣದೆ ಒಂದು ಕ್ಷಣವಾದರೂ ನಾನು ಈ ಭೂಮಿ ಮೇಲೆ ಬದುಕಿರಲಾರೆ. ನಿನ್ನ ಕಣ್ಣೆದುರಿನಲ್ಲೇ ಈಗಲೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಅತ್ತಿಗೆ, ಬೇಡ ಅತ್ತಿಗೆ, ಇಂತಹ ನಿರ್ಧಾರ ಮಾಡಬೇಡಿ. ನನ್ನ ಸಹೋದರ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಆಜ್ಞೆ ಮಾಡಿದ್ದಾನೆಯೇ ಹೊರತು ನಿಮ್ಮ ಪ್ರಾಣಾರ್ಪಣೆ ಮಾಡಲು ಅವಕಾಶ ಕೊಡಲಲ್ಲ. ಶಾಂತರಾಗಿ ಮಾತೆ. ನೀವಾಡುವ ಕೋಪದ ಮಾತುಗಳಿಗೆ ನಾನು ಬೇಸರ ಪಟ್ಟುಕೊಳ್ಳುವುದಿಲ್ಲ. ರಾಮನ ರಕ್ಷಣೆಗೆ ಹೋಗದ ನಿನ್ನ ಯಾವ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಕೆಟ್ಟ ಆಲೋಚನೆಯ ದೂರಾಚಾರಿ ಎಂಬುದೇ ಸತ್ಯ. ಅತ್ತಿಗೆ, ಬೇಡ ಬೇಡ, ನೀವಾಡುವ ಕರ್ಣ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನಿಮ್ಮ ಮಾತುಗಳು
ಕೆಂಪಗೆ ಕಾಯಿಸಿದ ಬಾಣಗಳಿಂದ ನನ್ನ ಕಿವಿಗಳನ್ನು ತಿವಿಯುವಂತಿದೆ. ಆಗಲಿ, ನ್ಯಾಯಪರನಾದ, ಧರ್ಮಿಷ್ಠನಾದ, ಪರಿಶುದ್ಧನಾದ ನನಗೆ ನೀವು ಎಂತಹ ಕಠಿಣ ಮಾತುಗಳನ್ನು ಆಡಿದ್ದೀರಿ ಎಂದು ಈ ಅರಣ್ಯವೇ ಕೇಳಲಿ. ಇಲ್ಲಿರುವ ಪ್ರಾಣಿ ಪಕ್ಷಿಗಳೇ ಇದಕ್ಕೆ ಸಾಕ್ಷಿಯಾಗಿರಲಿ. ಆಗಲಿ, ನಾನು ರಾಮನ ಬಳಿಗೆ ಹೋಗುತ್ತೇನೆ. ನಿಮಗೆ ಮಂಗಳವಾಗಲಿ. ಇಲ್ಲಿರುವ ವನ ದೇವತೆಗಳೇ ನಿಮ್ಮನ್ನು ರಕ್ಷಿಸಲಿ. ಆದರೆ ನನ್ನದೊಂದು ಭಿನ್ನ. ಏನದು? ಬೇಗ ಹೇಳು. ಅತ್ತಿಗೆ, ನಾನೀಗ ಇಲ್ಲಿ ಒಂದು ರೇಖೆಯನ್ನು ಎಳೆಯುತ್ತೇನೆ. ರಾಮನಾಗಲಿ ನಾನಾಗಲಿ ಹಿಂದಿರುಗಿ ಬರುವವರೆಗೂ ನೀವು ಯಾವ ಕಾರಣಕ್ಕೂ ಈ ರೇಖೆಯನ್ನು ದಾಟಿ ಆಚೆ ಬರಬಹುದು. ಏಕೆಂದರೆ ರಾಕ್ಷಸರು ನಿಮಗೆ ಮೋಸ ಮಾಡಬಹುದು. ಲಕ್ಷ್ಮಣ, ರಾಮನಿಲ್ಲದ ಮೇಲೆ ನಾನು ಗೋದಾವರಿಯಲ್ಲಿ ಮುಳುಗಿ ಸಾಯುತ್ತೇನೆ, ಬೆಟ್ಟದಿಂದ ಧುಮುಕಿ ಹಸು ನೀಗುತ್ತೇನೆ, ಅಥವಾ ಉರಿಯುವ ಜ್ವಾಲೆಯಲ್ಲಿ ಭಸ್ಮವಾಗುತ್ತೇನೆ. ಆದರೆ ರಾಮನೊಬ್ಬನನ್ನು ಬಿಟ್ಟು ನಾನು ಯಾರನ್ನು ನನ್ನ ಕಾಲಿನಿಂದಲೂ ಮುಟ್ಟುವುದಿಲ್ಲ. ನಾನು ಯಾವ ರಾಕ್ಷಸನ ಮೋಸಕ್ಕೂ ಒಳಗಾಗುವುದಿಲ್ಲ. ಇದು ಸತ್ಯ. ರಾಕ್ಷಸಕಾದಿಹ ಸಂಚನ್ನು ಮಾಡಿ ಸೀತೆಯ ಅಪಹರಣದ ಕ್ಷಣಕ್ಕಾಗಿ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ. ಸೀತೆಯ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ. ಸೀತೆಯ ಬಿಟ್ಟು ಹೋಗುವುದೆಂತೋ ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಹರಸಿ ಹೋಗುವಂತಾಗಿಸಿತು. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು. ಮನಸ್ಸು ಏಕೋ ಅಧೀರವಾಗುತ್ತಿದೆ. ಯಾವುದೋ ಅಪಶಕನದ ಸೂಚನೆ ಇರುವಂತಿದೆ. ನಾನು ರಾಮನ ಜೊತೆಯಲ್ಲಿ ಮರಳಿ ಬಂದಾಗ ಅತ್ತಿಗೆಯನ್ನು ನೋಡುತ್ತೇನೋ ಇಲ್ಲವೋ ಎಂಬ ಸಂದೇಹ ಸುಳಿಯುತ್ತಿದೆ. ವಿಧಿ ಇಟ್ಟಂತಾಗಲಿ. ಇನ್ನು ಇಲ್ಲಿದ್ದು ಅತ್ತಿಗೆಯ ಕ್ರೂರ ಮಾತುಗಳನ್ನು ಕೇಳಲಾರೆ. ನಾನು ಹೋಗಲೇಬೇಕು. ಹೋಗುತ್ತೇನೆ. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಅರಸಿ ಹೋಗುವಂತಾಗಿಸಿತು. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸಹೋದರ ರಾಮಚಂದ್ರ
ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ರಾಮ ಕ್ಷೇಮವನರಿಯಲು ಶ್ರೀರಾಮ ಕ್ಷೇಮವನರಿಯಲು ಅನುಜ ಲಕ್ಷ್ಮಣ ನಡೆದನು. ಅನುಜ ಲಕ್ಷ್ಮಣ ನಡೆದನು. ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆ ಕೆರಳಿ ಮಾತಿಗೆ ನಡೆದ ನನ್ನನ ಹುಡುಕಲು ಸೀತೆ ದುಃಖವ ಕಳೆಯಲು ನಡೆದ ನನ್ನನ ಹುಡುಕಲು. ರಾಮ ಶೌರ್ಯವ ತಿಳಿದು ಸೀತೆ ಅಸುರ ತಂತ್ರವ ಅರಿಯದಂತೆ ಶ್ರೀರಾಮ ಶೌರ್ಯವ ತಿಳಿದು ಸೀತೆ ಅಸುರ ತಂತ್ರವ ಅರಿಯದಂತೆ ಕಳಿಸಿ ಲಕ್ಷ್ಮಣನನ್ನು ದೂರಕ್ಕೆ ಒಂಟಿಯಾದಳು ವಿಧಿಯ ಆಟಕ್ಕೆ. ಒಂಟಿಯಾದಳು ವಿಧಿಯ ಆಟಕ್ಕೆ. ಓಹೋ, ಸೀತೆಯ ರಕ್ಷಣೆಗೆಂದು ಹಾಕಿದ ಈ ಲಕ್ಷ್ಮಣ ರೇಖೆಯು ಇಷ್ಟೊಂದು ಶಕ್ತಿಯುತವೇ? ಈ ಲಕ್ಷ್ಮಣ ರೇಖೆಯು ಬಹಳ ಕ್ರೂರವಾಗಿದೆ. ಯಾವ ಮಾಂತ್ರಿಕ ಶಕ್ತಿಯನ್ನು ತುಂಬಿದ್ದಾನೋ ಇದನ್ನು ದಾಟಿ ಹೋಗುವುದು ಸಾಧ್ಯವಿಲ್ಲ. ಈಗೇನು ಮಾಡುವುದು? ಒಂದು ಸಲ ಸೀತೆ ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಬಂದರೆ ಈ ರೇಖೆಯು ತನ್ನ ಶಕ್ತಿಯನ್ನೇ ಕಳೆದುಕೊಳ್ಳುವುದು. ಆ ನಂತರ
ಇವಳನ್ನು ನನ್ನಿಂದ ಯಾರೂ ರಕ್ಷಿಸಲಾರರು. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ವಿಪ್ರೋತ್ತಮರಿಗೆ ವಂದನೆಗಳು. ಸುಖೀ ಭವ, ಸುಖೀ ಭವ. ಚಿನ್ನದ ಮೈಕಾಂತಿಯುಳ್ಳ, ಪೂರ್ಣ ಚಂದ್ರನಂತಹ ಮುಖವುಳ್ಳ, ಜಿಂಕೆಯಂತಹ ಸುಂದರವಾದ ನಯನಗಳಿಂದ ಶೋಭಿಸುವ ಮನೋಹರ ರೂಪಿನ ನೀನು ಯಾರೋ? ಶ್ರೀದೇವಿಯೋ, ಭೂದೇವಿಯೋ, ಅಪ್ಸರೆಯೋ, ಗಂಧರ್ವ ಕನ್ಯೆಯೋ, ಅಥವಾ ಮನ್ಮಥನ ಮನದನ್ನೇ ರತಿದೇವಿಯೋ? ಯಾರು ನೀನು? ಯಾರಿವನು? ನನ್ನ ಪತಿಯ ಆಗಮನದ ನಿರೀಕ್ಷೆಯಲ್ಲಿ ತಳಮಳಿಸುತ್ತಿರುವ ನನ್ನೆದುರು ನಿಂತು ನನ್ನ ಸೌಂದರ್ಯವನ್ನು ವರ್ಣಿಸುತ್ತಿರುವ ಈ ಉತ್ತಟ ಸನ್ಯಾಸಿ ಯಾರು? ಇವನ ಪ್ರಶ್ನೆಗಳಿಗೆ ನಾನು ಏನೆಂದು ಉತ್ತರ ಕೊಡಲಿ? ಸುಂದರಿ, ನೀನೇಕೆ ಮಾತನಾಡುತ್ತಿಲ್ಲ? ನಿನ್ನಂತಹ ರೂಪವತಿಯನ್ನು ನಾನು ಇಡೀ ಭೂಮಂಡಲದಲ್ಲೇ ಕಂಡಿಲ್ಲ. ಸುಕೋಮಲ ಶರೀರದ ನೀನು ಈ ಅರಣ್ಯದಲ್ಲಿ, ಈ ತಪೋವನದಲ್ಲಿ ತಪಸ್ವಿನಿಯಂತೆ ಇರುವುದನ್ನು ಕಂಡು ನನ್ನ ಮನಸ್ಸು ಕದಡಿ ಹೋಗಿದೆ. ನಿನ್ನಂಥವಳಿಗೆ ಈ ಅರಣ್ಯವಾಸ ತರವಲ್ಲ. ನೀನು ಇಲ್ಲಿಂದ ಹೊರಟು ಬಿಡು. ಕಾಮರೂಪಿಗಳಾದ ಭಯಂಕರ ರಾಕ್ಷಸರಿರುವ ಈ ಕಾಡನ್ನು ಬಿಟ್ಟು ಉಪವನಗಳಿಂದ ಕಂಗೊಳಿಸುತ್ತಿರುವ ಸುಂದರವಾದ ನಗರದಲ್ಲಿ ಇರಬೇಕಾದವಳು ನೀನು. ನಾನು ಸುಮ್ಮನಿದ್ದರೆ ಇವನ ಬಾಯಿಯಿಂದ ಸನ್ಯಾಸಿಗಳಿಗೆ ಉಚಿತವಲ್ಲದ ನನ್ನ ವರ್ಣನೆಯನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ. ಮೊದಲು ಇವನಿಗೆ ಭಿಕ್ಷೆಯನ್ನು ನೀಡಿ ಇಲ್ಲಿಂದ ಕಳಿಸಿಬಿಡುತ್ತೇನೆ. ಬ್ರಾಹ್ಮಣೋತ್ತಮ, ಅರಣ್ಯದಲ್ಲಿ ದೊರೆಯುವ ಉತ್ತಮವಾದ ಫಲಗಳನ್ನು ತಂದಿದ್ದೇನೆ. ದಯಮಾಡಿ ಸ್ವೀಕರಿಸಿ. ನಿಮ್ಮ ಜೋಳಿಗೆಯನ್ನು ಹಿಡಿಯಿರಿ. ಸುಂದರಿ, ನನ್ನ ಪ್ರಶ್ನೆಗೆ ನೀನು ಸಮಾಧಾನವನ್ನು ಹೇಳಲಿಲ್ಲ. ನಿನ್ನ ಉಪಚಾರ ಆಮೇಲಿರಲಿ. ಮೊದಲು ನನ್ನ ಕುತೂಹಲವನ್ನು ತಣಿಸು. ಇವನು ಬ್ರಾಹ್ಮಣ, ಮೇಲಾಗಿ ಅತಿಥಿ, ತಪಸ್ವಿ ಇದ್ದರೂ ಇರಬಹುದು. ಒಂದು ವೇಳೆ ನಾನು ಉತ್ತರ ಕೊಡದಿದ್ದರೆ ಶಾಪ ಕೊಟ್ಟರೂ ಕೊಡಬಹುದು. ವಿಪ್ರೋತ್ತಮ, ನಾನು ಮಿಥಿಲೆಯ ಜನಕ ರಾಜರ ಪುತ್ರಿ. ಸೀತೆ ಎಂದು ನನ್ನ ಹೆಸರು. ಅಯೋಧ್ಯೆಯ ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ, ಶ್ರೀರಾಮಚಂದ್ರರ ಧರ್ಮಪತ್ನಿ. ದಶರಥ ಮಹಾರಾಜರು ಕಿರಿಯ ರಾಣಿ ಕೈಕೇಯಿಯವರಿಗೆ ಕೊಟ್ಟ ಮಾತಿನಂತೆ ನನ್ನ ಸ್ವಾಮಿ 14 ವರ್ಷ ವನವಾಸ ಮಾಡಲು ಅರಣ್ಯಕ್ಕೆ ಬಂದಿದ್ದಾರೆ. ಅವರೊಂದಿಗೆ ನಾನು ಮತ್ತು ನನ್ನ ಮೈದುನ ಲಕ್ಷ್ಮಣ ಬಂದಿದ್ದೇವೆ. ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಿದೆನಲ್ಲ ವಿಪ್ರೋತ್ತಮ, ಈಗಲಾದರೂ ಭಿಕ್ಷೆಯನ್ನು ಸ್ವೀಕರಿಸಿ. ಸುಂದರಿ, ಸನ್ಯಾಸಿಗಳಾದವರು ಸಂಸಾರಿಗಳ ವಸತಿಯ ಗಡಿಯನ್ನು ದಾಟಬಾರದು. ನೀನೇ ಸ್ವಲ್ಪ ಮುಂದೆ ಬಂದು ನನ್ನ ಜೋಳಿಗೆಗೆ ಭಿಕ್ಷೆಯನ್ನು ಹಾಕು. ಇವಳು ಆ ಗೆರೆಯನ್ನು ದಾಟಲು ಹಿಂದೆ ಮುಂದೆ ನೋಡುತ್ತಿದ್ದಾಳೆ. ಅಯ್ಯೋ, ಅಷ್ಟರಲ್ಲಿ ಆ ರಾಮ ಲಕ್ಷ್ಮಣರು ಬಂದು ಬಿಟ್ಟರೆ? ಸೀತೆಯನ್ನು
ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆ ಕೆರಳಿ ನುಡಿದ ಮಾತಿಗೆ ನಡೆದ ನನ್ನನ ಹುಡುಕಲು ಸೀತೆ ದುಃಖವ ಕಳೆಯಲು ನಡೆದ ನನ್ನನ ಹುಡುಕಲು ಸೀತೆ ಕ್ಷೇಮವ ರಾಮಯಸಿ ರಾಮ ಕ್ಷೇಮವ ಸೀತೆ ಬಯಸಿ ಸೀತೆ ಕ್ಷೇಮವ ರಾಮ ಬಯಸಿ ರಾಮ ಕ್ಷೇಮವ ಸೀತೆ ಬಯಸಿ ಸೀತೆ ಒಬ್ಬಳೇ ಉಳಿಯಲು ದಶಕಂಠ ನಲಿದನು ಮನದಲ್ಲಿ ಸೀತೆ ಒಬ್ಬಳೇ ಉಳಿಯಲು ದಶಕಂಠ ನಲಿದನು ಮನದಲ್ಲಿ ಸುಂದರಿ, ಏಕೆ ಸುಮ್ಮನೆ ನಿಂತು ಬಿಟ್ಟೆ? ವಿಪ್ರೋತ್ತಮ, ನಾನು ಹೊರಗೆ ಬರಲಾಗದಂತೆ ನಿರ್ಬಂಧಿತಳಾಗಿದ್ದೇನೆ. ದಯಮಾಡಿ ನೀವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಸಾಧ್ಯವಿಲ್ಲ. ಗೃಹಿಣಿ ಧರ್ಮವನ್ನು ಪಾಲಿಸದ ನಿನ್ನ ಭಿಕ್ಷೆ ಯಾರಿಗೆ ಬೇಕಾಗಿದೆ? ಭಿಕ್ಷಾಂದೇಹಿ ಎಂದು ನಿನ್ನ ಬಾಗಿಲಿಗೆ ಬಂದ ಈ ಸನ್ಯಾಸಿಯನ್ನು ಅಪಚಾರ ಮಾಡಿದ ನೀನು ನನ್ನ ಶಾಪಕ್ಕೆ ಗುರಿಯಾಗುವೆ. ಅತಿಥಿ ಸತ್ಕಾರಕ್ಕೆ ಕಳಂಕ ತಂದ ನಿನ್ನನ್ನು ಲೋಕವೇ ನಿಂದಿಸುತ್ತದೆ. ಆಗಿದ್ದಾಗಲೇ ನಾನು ಶಾಪಕ್ಕೆ ಗುರಿಯಾಗಲಾರೆ. ತೆಗೆದುಕೊಳ್ಳಿ, ಭಿಕ್ಷೆಯನ್ನು ಸ್ವೀಕರಿಸಿ. ನನಗೆ ಬೇಕಾದುದು ಈ ಭಿಕ್ಷೆಯಲ್ಲ. ಎಲ್ಲವೋ ಮಾಯಾವಿ, ವಿಪ್ರನ ವೇಷದಲ್ಲಿ ನನ್ನನ್ನು ವಂಚಿಸಲು ಬಂದಿರುವ ನೀನ್ಯಾರು? ನಾನು ನಿನ್ನನ್ನು ವಂಚಿಸಲು ಬಂದಿಲ್ಲ ಸುಂದರಿ, ಮೋಹಿಸಲು ಬಂದಿದ್ದೇನೆ. ನಾನ್ಯಾರ? ನನ್ನ ಭುಜಬಲ ಪರಾಕ್ರಮದಿಂದ ಸಕಲ ಲೋಕಗಳನ್ನು ಗಾಢನೆ ನಡುಗಿಸುವ ಲಂಕಾಧೀಶ್ವರ, ಪೌಲಸ್ತ್ಯ ಕುಲೋದ್ಭವ, ವಿಶ್ವವಸುವಿನ ಮಗ ದಶಕಂಠ ರಾವಣ.
ಪೌಲಸ್ತ್ಯ ಮುನಿಯ ಕುಲದಲ್ಲಿ ಜನಿಸಿ ಪರಸ್ತ್ರೀಯನ್ನು ಮೋಹಿಸುತ್ತೇನೆ ಎಂದು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನೇನು ಮಾಡಲಿ ಸುಂದರಿ? ನಿನ್ನನ್ನು ನೋಡಿದ ಕ್ಷಣ ನನ್ನ ಪತ್ನಿಯರ ಮೇಲಿನ ವ್ಯಾಮೋಹವೇ ಹೊರಟು ಹೋಗಿದೆ. ನಿನ್ನ ಮೇಲೆ, ಕೇವಲ ನಿನ್ನ ಮೇಲೆ ನನಗೆ ಅತೀವವಾದ ವ್ಯಾಮೋಹ ಉಂಟಾಗಿದೆ. ನನ್ನ ಅಂತಃಪುರದಲ್ಲಿ ನಾನಾ ದೇಶದ ಸುಂದರಿಯರಿದ್ದಾರೆ. ನೀನು ಅವರಿಗೆಲ್ಲ ಅಗ್ರಮಹಿಷಿಯಾಗು. ಸಮುದ್ರದ ಮಧ್ಯದಲ್ಲಿರುವ ನನ್ನ ಲಂಕಾನಗರಿಗೆ ನೀನೇ ಮಹಾರಾಣಿಯಾಗು. ಯಾರೋ ಏನೋ ಆಗಿದ್ದರೆ ನನಗೇನಾಗಬೇಕು? ನೀನು ನನ್ನ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳಬೇಕು ಸುಂದರಿ. ನೀನು ನನ್ನೊಡನೆ ಲಂಕೆಗೆ ಬಂದರೆ ಈ ಕಠಿಣವಾದ ವನವಾಸದ ಬದುಕನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡುವೆ. ನೀನು ನನ್ನ ಪತ್ನಿಯಾದರೆ ಸರ್ವಾಲಂಕಾರ ಭೂಷಿತಳಾಗಿ 5,000 ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬಹುದು. ಛೀ ದುರುಳ! ನಾನು ಮಹಾಗಿರಿಯಂತೆ ಅಚಲನಾದ, ಮಹಾಸಮುದ್ರದಂತೆ ಪ್ರಶಾಂತವಾದ, ಮಹೇಂದ್ರ ಸದೃಶರಾದ ನನ್ನ ಪತಿ ಶ್ರೀರಾಮನನ್ನು ಮಾತ್ರ ಅನುಸರಿಸತಕ್ಕವಳು. ದರಿದ್ರನಂತೆ ನಾರು ಮಡಿಯುಟ್ಟು ವನಚಾರಿಯಾದ ಆ ರಾಮನಿಂದೇನಾಗಬೇಕು? ನನ್ನನ್ನು ಹಿಂಬಾಲಿಸು. ಶೂರನು ರಸಿಕನು ಆದ ರಾವಣನ ವಶಳಾಗು ಸುಂದರಿ. ಪಕ್ಷಿಗಳು ಭಯಗೊಂಡಂತೆ ಆಕಾಶದಲ್ಲಿ ಸುತ್ತು ಹಾಕುತ್ತಿವೆ. ಸೀತೆಯನ್ನು ವಿವಾಹವಾಗಿ ಮಿಥಿಲೆಯಿಂದ ಹೊರಟಾಗಲು ಹೀಗೆ ಆಗಿತ್ತು. ಆಗ ಪರಶುರಾಮನ ರೂಪದಲ್ಲಿ ವಿಪತ್ತು ಎದುರಾಗಿತ್ತು. ಹೀಗೆ ನರಿ ಓಳಿಟ್ಟರೆ ಅದು ಆಪತ್ತಿನ ಮುನ್ಸೂಚನೆ. ಅಂದರೆ ನಾನು ಶಂಕಿಸುತ್ತಿರುವಂತೆ ಅಲ್ಲಿ ಸೀತಾ ಲಕ್ಷ್ಮಣರಿಗೆ ಆಪತ್ತು ಸಂಭವಿಸಿರಬಹುದೇ? ಆ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ಅವರು ಆತಂಕಗೊಂಡಿರಬಹುದೇ? ರಾಕ್ಷಸರು ಅವರಿಗೇನಾದರೂ ಕೇಡು ಮಾಡಿರಬಹುದೇ? ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಈಗ ಯಾವ ರೂಪದಲ್ಲಿ ವಿಪತ್ತು ಎದುರಾಗುತ್ತದೋ ಏನೋ. ಆ ಮಾರೀಚ ಏನು ಮಾಡಿರುವನೋ ಏನೋ. ಮಹೇಂದ್ರ ಸದೃಶರಾದ ನನ್ನ ಪತಿ ಶ್ರೀರಾಮನನ್ನು ಮಾತ್ರ ಅನುಸರಿಸತಕ್ಕವಳು. ದರಿದ್ರನಂತೆ ನಾರು ಮಡಿಯುಟ್ಟು ವನಚಾರಿಯಾದ ಆ ರಾಮನಿಂದೇನಾಗಬೇಕು? ನನ್ನನ್ನು ಹಿಂಬಾಲಿಸು. ಶೂರನು ರಸಿಕನು ಆದ ರಾವಣನ ವಶಳಾಗು ಸುಂದರಿ. ಭ್ರಮೆ, ಬರೀ ಭ್ರಮೆ. ನರಿಯಂತಿರುವ ನೀನು ಸಿಂಹಿಣಿಯಂತಿರುವ ನನ್ನನ್ನು ಬಯಸುತ್ತಿರುವೆ. ಸೂರ್ಯನ ಪ್ರಭೆಗಳನ್ನು ಹೇಗೆ ಮುಟ್ಟಲು ಸಾಧ್ಯವಿಲ್ಲವೋ ನೀನು ಹಾಗೆ ನನ್ನನ್ನು ಮುಟ್ಟಲಾರೆ. ನಿನ್ನ ವ್ಯರ್ಥಾಲಾಪವನ್ನು ಬಿಡು. ನೀನು ಲಂಕೆಯಲ್ಲಿ ಏ ರಾವಣನ ಪಟ್ಟ ಮಹಿಷಿಯಾಗಿ ಮೆರೆಯಲೇಬೇಕು. ಮೂಢ! ರಾಘವನ ಪ್ರಿಯ ಪತ್ನಿಯಾದ ನನ್ನನ್ನು ಬಯಸಿ ನೀನು ನಿನ್ನ ಕಣ್ಣುಗಳನ್ನು ಮುಳ್ಳುಗಳಿಂದ ಚುಚ್ಚಿಕೊಳ್ಳುತ್ತಿರುವೆ. ಕತ್ತಿಯ ಅಲಗನ್ನು ನಾಲಿಗೆಯಿಂದ ನೆಕ್ಕುತ್ತಿರುವೆ. ಕೊರಳಿಗೆ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟುವ ಮೂರ್ಖನಂತೆ ನೀನು ನನ್ನನ್ನು ಬಯಸುತ್ತಿರುವೆ. ಸುಂದರಿ, ಆ ರಾಮನ ಮೇಲಿನ ಕುರುಡು ಪ್ರೇಮದಿಂದ ನನ್ನ ಮಹಾಶಕ್ತಿಯನ್ನು ಅರಿಯದಿರುವೆ. ಮಹಾಶಕ್ತಿ? ಎಂತಹ ಮಹಾಶಕ್ತಿ? ಕಳ್ಳನಂತೆ ನನ್ನನ್ನು ಅಪಹರಿಸಲು ಬಂದಿರುವ ನಿನ್ನ ಮಹಾಶಕ್ತಿಯನ್ನು ಅಭಿನಂದಿಸಬೇಕೆ? ನೀನೆಲ್ಲಿ? ನನ್ನ ರಾಮನೆಲ್ಲಿ? ಅಮೃತಕ್ಕೂ ನವಣಿಯ ಗಂಜಿಗೂ ಎಲ್ಲಿಂದ ಎಲ್ಲಿಯ ಹೋಲಿಕೆ? ಸಾಕು ಮಾಡು ಆ ನಿನ್ನ ರಾಮನ ಗುಣಗಾನವನ್ನು. ನನ್ನ ಪ್ರತಾಪವನ್ನು ಕೇಳು. 10 ತಲೆಗಳ ದಶಕಂಠನಾದ ನನಗೆ ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಹೆದರಿ ಗಡಗಡನೆ ನಡುಗುತ್ತಾರೆ. ಮೃತ್ಯುವಿಗೆ ಮೃತ್ಯುವಾಗಿರುವ ನಾನು ನಿನ್ನನ್ನು ಮೋಹಿಸಿರುವುದಕ್ಕೆ ನೀನು ಹೆಮ್ಮೆ ಪಡಬೇಕು ಸುಂದರಿ.
ಎಷ್ಟು ದೂರ ಬಂದರೂ ರಾಮಚಂದ್ರನ ಸುಳಿವೇ ಇಲ್ಲವಲ್ಲ. ಆ ಮಾಯಾವಿ ರಾಕ್ಷಸ ನನ್ನ ಸಹೋದರನನ್ನು ಇನ್ನಷ್ಟು ದೂರ ಕರೆದುಕೊಂಡು ಹೋಗಿರಬಹುದು. ಸಹೋದರ ರಾಮಚಂದ್ರ, ನನ್ನೊಂದಿಗೆ ಬಾ. ಛೀ ನೀಚ, ದೂರ ಸೆರೆ. ಇಷ್ಟರಲ್ಲೇ ಲಕ್ಷ್ಮಣನೊಂದಿಗೆ ಬರುವ ನನ್ನ ಸ್ವಾಮಿ ನಿನ್ನ ನಿರ್ನಾಮ ಮಾಡುತ್ತಾರೆ. ಸ್ವಾಮಿ? ಇನ್ನೆಲ್ಲಿಯ ಸ್ವಾಮಿ? ಮಾಯಾ ಜಿಂಕೆಯಿಂದ ದಿಕ್ಕು ತಪ್ಪಿ ಅರಣ್ಯದಲ್ಲೆಲ್ಲೋ ಅಲೆದಾಡುತ್ತಿರುತ್ತಾನೆ. ಎಲೈ ಸುಂದರಿ, ಆ ನಿನ್ನ ರಾಮನು ಬಹಳ ದೂರ ಹೋಗಿರುತ್ತಾನೆ. ಅವನು ಇಲ್ಲಿಗೆ ಬಂದು ಸೇರುವಷ್ಟರಲ್ಲಿ ನಾವು ಎಲ್ಲಿರುವುದಿಲ್ಲ. ಅಗೋ ನೋಡು ನನ್ನ ಪುಷ್ಪಕ ವಿಮಾನ. ನಿನ್ನ ಯಾವ ಪ್ರಲೋಭನೆಗಳಿಗೂ ನಾನು ಒಳಗಾಗುವವಳಲ್ಲ. ಏ ಸುಂದರಿ, ಇದು ಅಂತಿಂತ ವಾಹನವಲ್ಲ. ಕ್ಷಣಾರ್ಧದಲ್ಲಿ ಆಕಾಶ ಮಾರ್ಗದಲ್ಲಿ ಎಲ್ಲೆಂದರಲ್ಲಿಗೆ ಕರೆದೊಯ್ಯುವುದು. ಅದರಲ್ಲಿ ಕುಳಿತು ನದಿ, ಸಾಗರ, ಆಕಾಶ, ಹೀಗೆ ಮೋಡಗಳಲ್ಲೂ ನಾವು ಸಂಚರಿಸಬಹುದು. ಇದನ್ನು ನಾನು ನನ್ನ ಭುಜಬಲದ ಪರಾಕ್ರಮದಿಂದ ಕುಬೇರನಿಂದ ವಶಪಡಿಸಿಕೊಂಡಿದ್ದೇನೆ. ಇದರಲ್ಲಿ ಸಂಚಾರ ಮಾಡುವ ಭಾಗ್ಯ ನನಗೆ ಒದಗಿತಲ್ಲ ಎಂದು ನೀನು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಛೀ ದುಷ್ಟ! ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ರಾಮ ಕ್ಷೇಮವನರಿಯಲು ಶ್ರೀರಾಮ ಕ್ಷೇಮವನರಿಯಲು ಅನುಜ ಲಕ್ಷ್ಮಣ ನಡೆದನು. ಅನುಜ ಲಕ್ಷ್ಮಣ ನಡೆದನು. ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ. ಕುಲಸ್ತ್ರೀಯರು ತಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾರೆ ವಿನಃ ನಿನ್ನಂತಹ ನೀಚನ ವೈಭವವನ್ನು ತೃಣಕ್ಕಿಂತ ಕಡೆಯಾಗಿ ಭಾವಿಸುತ್ತಾರೆ. ಕೆಲವೋ ರಾವಣ, ನನ್ನ ರಾಮನ ಶಕ್ತಿ ಸಾಮರ್ಥ್ಯಗಳ ಅರಿವಿಲ್ಲದೆ ಅವಿವೇಕದಿಂದ ವರ್ತಿಸುತ್ತಿರುವೆ. ನಿನ್ನ ಈ ಉದ್ದಟ ನಡವಳಿಕೆಗೆ ನನ್ನ ಪತಿ ತಕ್ಕ ಶಾಸ್ತಿಯನ್ನು ಮಾಡುತ್ತಾರೆ. ಸುಂದರಿ, ಯಾರಿಗೆ ಬೆದರಿಸುತ್ತಿರುವೆ? ನನಗೆ? ನಾನು ಯಾರ ಬೆದರಿಕೆಗೂ ಬಗ್ಗುವನಲ್ಲ. ನನ್ನ ಮುಖವನ್ನು, ಏ ಪ್ರಚಂಡ ರಾವಣನ ಮುಖವನ್ನು ನೋಡಿದೊಡನೆ ಇಂದ್ರಾದಿ ದೇವತೆಗಳು ಗಡ್ಡ 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 ಗಡ್ಡನೆ ನಡುಗುತ್ತಾರೆ. ನಾನಿರುವಿಡೆ ಗಾಳಿಯು ತಂಪಾಗಿ ಬೀಸುತ್ತದೆ. ಸೂರ್ಯನು ತನ್ನ ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ನದಿಗಳು ನಿಧಾನವಾಗಿ ಹರಿಯುತ್ತವೆ. ಏ ಸುಂದರಿ, ಇನ್ನು ನನಗೆ ಹೆಚ್ಚು ಸಮಯವಿಲ್ಲ. ಬಾ ನನ್ನೊಡನೆ. ಏ ಸುಂದರಿ, ನಿಲ್ಲು. ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ಪುಷ್ಪಕ ವಿಮಾನವನ್ನು ಏರು. ಏ ದುಷ್ಟ, ದಾರಿ ಬಿಡು. ಇನ್ನೇನು ಬರುವ ನನ್ನ ಸ್ವಾಮಿ ನಿನ್ನ ವಂಚನೆಯ ಸಂಚನ್ನು ಧೂಳಿಪಟ ಮಾಡುತ್ತಾರೆ. ಆ ರಾಮನು ಬಂದರೆ ತಾನೆ. ಅವನು ಬರುವನೆಂಬ ಭ್ರಮೆ ಬೇಡ ನಿನಗೆ.
ಅವನಿಗಾಗಿ ಏಕೆ ಹಂಬಲಿಸುವೆ? ರಾಜ್ಯ ಭ್ರಷ್ಟನಾದ ಅವನನ್ನು ಹಿಂಬಾಲಿಸಿ ನೀನು ಪಡೆದ ಸುಖವಾದರೂ ಏನು? ದಟ್ಟವಾದ ಈ ಅರಣ್ಯದಲ್ಲಿ ತಾಪಸಿ ಜೀವನ, ಪರ್ಣಕುಟಿಯಲ್ಲಿ ವಾಸ, ನಾರು ಮಡಿ, ಗೆಡ್ಡೆ ಗೆಣಸುಗಳ ಆಹಾರ. ನಿನ್ನಂತ ಸುಂದರಿಗೆ ಇದು ತಕ್ಕುದಲ್ಲ. ರಾಕ್ಷಸರ ರಾಜನಾದ ಲಂಕಾಧೀಶ್ವರ ರಾವಣ ನಿನ್ನನ್ನೇ ಅರಸಿ ಬಂದಿದ್ದಾನೆ. ಅದನ್ನು ನಿರಾಕರಿಸಬೇಡ. ಸುಮ್ಮನೆ ನನ್ನೊಡನೆ ನಡಿ. ಮೂಢ! ಸರ್ವಲೋಕದ ಜನರು ಪೂಜಿಸುವ ಆ ಕುಬೇರನ ಸೋದರನಾಗಿ ನೀನು ಇಂಥ ಪಾಪ ಕಾರ್ಯವನ್ನು ಮಾಡುತ್ತಿರುವೆಯಲ್ಲ. ಜಿತೇಂದ್ರಿಯನಲ್ಲದ ಕ್ರೂರಿಯಾದ ನಿನ್ನನ್ನು ರಾಜನಾಗಿ ಹೊಂದಿರುವ ಆ ರಾಕ್ಷಸ ಕುಲ ನಿನ್ನ ಕಾರಣದಿಂದಲೇ ನಾಶವಾಗುತ್ತದೆ. ಲೋಕಗಳೇ ಸರ್ವನಾಶವಾದರೂ ಏ ರಾವಣನು ನಾಶವಾಗುವುದಿಲ್ಲ. ಅಜೇಯನಾದ ಈ ಪ್ರಚಂಡ ರಾವಣನನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿಯೋಗದ ದುಃಖಕ್ಕೆ ಎಣೆಯಿಲ್ಲವಂತೆ ವಿಧಿನೇದ ಬಲೆಯೋ ಅಸುರ ಭ್ರಮೆಯಲಿ ಬೆಂಕಿ ಹಿಡಿದನಂತೆ ಅಂತ್ಯಕ್ಕಿದು ಆರಂಭವು ಅಂತ್ಯಕ್ಕಿದು ಆರಂಭವು. ಅಯ್ಯೋ ಮೂರ್ಖ! ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು, ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ಏ ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ, ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲೆದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ! ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ಲಕ್ಷ್ಮಣ, ಸಹೋದರ, ಸದ್ಯ ನೀನು ಕ್ಷೇಮವಾಗಿರುವೆಯಲ್ಲ? ನನ್ನ ಕ್ಷೇಮವಿರಲಿ ಲಕ್ಷ್ಮಣ. ಸೀತೆ ಕ್ಷೇಮದಿಂದಿರುವಳೆ. ನಾನು ಬರುವವರೆಗೂ ನೀನು ಅವಳನ್ನು ರಕ್ಷಿಸುತ್ತಾ ಅಲ್ಲೇ ಇರು ಎಂದು ಹೇಳಿದ್ದನಲ್ಲ. ನೀನು ಏಕೆ ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ? ಬಿಟ್ಟು ಬರಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿತು ಸಹೋದರ. ಇಲ್ಲ ಲಕ್ಷ್ಮಣ, ನೀನು ಯಾವುದೇ ಕಾರಣಕ್ಕೂ ಅವಳನ್ನು ಒಂಟಿಯಾಗಿ ಬಿಟ್ಟು ಬರಬಾರ್ದಾಗಿತ್ತು. ನೀನು ಹೀಗೆ ಒಬ್ಬನೇ ಬರುವುದನ್ನು ಕಂಡು ಅವಳ ಕ್ಷೇಮದ ಬಗ್ಗೆ ನನಗೆ ಆತಂಕವಾಗುತ್ತಿದೆ. ಹಾ ಲಕ್ಷ್ಮಣ, ಹಾ ಸೀತೆ ಎಂದು ನಿನ್ನ ಆರ್ತ ಧ್ವನಿಯನ್ನು ಕೇಳಿ ನೀನು ಅಪಾಯದಲ್ಲಿರುವೆ ಎಂದು ಹೆದರಿ ಅತ್ತಿಗೆ ನನ್ನನ್ನು ಬಲವಂತದಿಂದ ಇಲ್ಲಿಗೆ ಕಳಿಸಿದರು. ಲಕ್ಷ್ಮಣ, ವಿವೇಕಿಯಾದ ನಿನಗೂ ಅದು ನಿಜವೋ ಸುಳ್ಳು ಎಂದು ಅರಿವಾಗಲಿಲ್ಲವೇ? ಅದು ರಾಕ್ಷಸರ ಮಾಯೆ ಲಕ್ಷ್ಮಣ. ನನ್ನನ್ನು ಬಹಳ ದೂರ ಸೆಳೆದೊಯ್ದು ಆ ಮಾರೀಚ ನನ್ನ ಬಾಣಾಘಾತಕ್ಕೆ ಸಿಕ್ಕಿ ನನ್ನ ಧ್ವನಿಯಲ್ಲಿ ಕೂಗಿ ಮರಣ ಹೊಂದಿದ. ಸಹೋದರ, ನಾನು ಅತ್ತಿಗೆಗೆ ಬಹಳವಾಗಿ ಹೇಳಿದೆ, ಅದು ನಿನ್ನ ಧ್ವನಿಯಲ್ಲ, ರಾಕ್ಷಸರ ಮಾಯೆ ಎಂದು ಪರಿಪರಿಯಾಗಿ ವಿವರಿಸಿದೆ. ಆದರೂ ಅತ್ತಿಗೆ ನನ್ನ ಮಾತನ್ನು ಕೇಳದೆ ಹಠ ಹಿಡಿದರು. ಏಕೋ ನನ್ನ ಮನಸ್ಸು ಬಹಳ ತಳಮಳಿಸುತ್ತಿದೆ ಲಕ್ಷ್ಮಣ. ಒಂದು ಹೇಳಲಾರದ ಸಂಕಟ ನನ್ನ ಮನಸ್ಸನ್ನು ಬಾಧಿಸುತ್ತಿದೆ. ನನ್ನ ಎಡಗನ್ನು ಅದುರುತ್ತಿದೆ. ಯಾವುದೋ ಅಪಶಕನದ ಶಂಕೆ ಮೂಡುತ್ತಿದೆ. ಲಕ್ಷ್ಮಣ, ನಾವು ಬೇಗನೆ ನಮ್ಮ ಪರ್ಣಕುಟೀರಕ್ಕೆ ಹೋಗೋಣ. ಆಗಲಿ ಸಹೋದರ. ಸ್ವಾಮಿ, ಈ
ದುರುಳ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನನ್ನನ್ನು ಕಾಪಾಡಿ. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ನೀಚ, ಬಿಡು ನನ್ನನ್ನು. ಸ್ವಾಮಿ, ರಾಘವ, ನನ್ನ ಮೊರೆ ಕೇಳಿಸದೆ. ಧರ್ಮದ ಸಲುವಾಗಿ ಸುಖ ಭೋಗಗಳನ್ನೇ ತ್ಯಜಿಸಿದ ನೀವು ನಿಮ್ಮ ಧರ್ಮ ಪತ್ನಿಯನ್ನು ಈ ದುರುಳ ಅಧರ್ಮದಿಂದ ಅಪಹರಿಸುತ್ತಿರುವುದು ನಿಮಗೆ ಕಾಣುತ್ತಿಲ್ಲವೇ? ಕಾಣುತ್ತಿಲ್ಲವೇ? ಕಂಡರು ಆ ನಿನ್ನ ರಾಮ ಲಕ್ಷ್ಮಣರು ನಮ್ಮನ್ನು ಹಿಂಬಾಲಿಸಲಾರರು, ಏಕೆಂದರೆ ಅವರಿರುವುದು ಭೂಮಿಯಲ್ಲಿ, ನಾವಿರುವುದು ಆಕಾಶದಲ್ಲಿ. ಪಾಪಿ, ನೀಚಾದಿ ನೀಚ ನೀನು. ಕಾಲವಶನಾಗಿ ನೀನು ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸುತ್ತಿರುವೆ. ನಿನ್ನ ಈ ಕ್ರೂರ ಕರ್ಮದ ಫಲಿತಾಂಶವನ್ನು ಅರಿಯದೆ ಅನಾಗರಿಕನಂತೆ ಅಟ್ಟಹಾಸ ಮಾಡಬೇಡ. ನನ್ನ ರಾಮನಿಂದ ನಿನ್ನ ಮರಣಕ್ಕೆ ನೀನೇ ಮುನ್ನುಡಿಯನ್ನು ಬರೆದುಕೊಂಡಿರುವೆ. ಮರಣ, ನನಗೆ ಮರಣ? ಏ ದಶಕಂಠ ರಾವಣನಿಗೆ ಮರಣ? ಏ ಸುಂದರಿ, ಆ ಮರಣವೇ ಕರುಣೆಗಾಗಿ ನನ್ನ ಬಳಿ ಬಂದು ಅಂಗಲಾಚುವುದೆಂದು ನಾನು ನಿನಗೆ ಎಷ್ಟು ಬಾರಿ ತಿಳಿಸಿಲ್ಲ? ಸ್ವಾಮಿ, ಕೌಸಲಾನಂದನ, ರಾಮಚಂದ್ರ, ಒಂಟಿಯಾಗಿದ್ದ ನನ್ನನ್ನು ಈ ರಾಕ್ಷಸ ಧಾಮ ಅಪಹರಿಸಿ ಒಯ್ಯುತ್ತಿದ್ದಾನೆ. ನೋಡಿ ಸ್ವಾಮಿ, ಕಾಪಾಡಿ, ಕಾಪಾಡಿ ಸ್ವಾಮಿ, ನನ್ನನ್ನು ಕಾಪಾಡಿ.